ಇನ್ನು ಲೋಕಸಭಾ ಮತ್ತು ವಿಧಾನಸಭೆ ಕ್ಷೇತ್ರ ಮರು ವಿಂಗಡಣೆಗೂ ಕೂಡ ಈಗ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಎಲ್ಲ ರಾಜ್ಯಗಳ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಏರಿಕೆ ಆಗ್ತದೆ. ಲೋಕಸಭಾ ಮತ್ತು ವಿಧಾನಸಭೆ ಕ್ಷೇತ್ರ ಮರು ವಿಂಗಡಣೆಗೂ ಕೇಂದ್ರ ಪ್ಲಾನ್ ಮಾಡಿಕೊಂಡಿದೆ. ಎಲ್ಲ ರಾಜ್ಯಗಳ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಏರಿಕೆ, ರಾಜ್ಯದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳ ಮರು ವಿಂಗಡಣೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಮಾಡಿದರೆ 41 ಸ್ಥಾನ ಆಗ್ತದೆ. ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ 224ರಿಂದ 336 ಆಗುವ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಆದರೆ 37 ಸ್ಥಾನ, ತೆಲಂಗಾಣದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡಿದರೆ 25 ಸ್ಥಾನ ಆಗ್ತದೆ. ಇದು ಲೋಕಸಭೆಗೂ ಅನ್ವಯ ಆಗ್ತದೆ. ಜೊತೆಗೆ ಎಲ್ಲ ರಾಜ್ಯಗಳ ವಿಧಾನಸಭೆ ಕ್ಷೇತ್ರಕ್ಕೂ ಕೂಡ ಈಗ ಮರು ವಿಂಗಡಣೆ ಮಾಡಲಿಕ್ಕೆ ಕೇಂದ್ರ ಚಿಂತನೆ ಮಾಡಿದೆ. ಎಲ್ಲ ರಾಜ್ಯಗಳ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರವನ್ನು ಜಾಸ್ತಿ ಮಾಡಲಿಕ್ಕೆ ಈಗ ಪ್ಲ್ಯಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಭಾಳ ಮುಖ್ಯವಾಗಿ ಈಗ ನಮ್ಮ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಅದು 336 ಆಗುವ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದಲ್ಲೂ ಕೂಡ ಅದು ಇನ್ಕ್ರೀಸ್ ಆಗುತ್ತೆ, 37 ಸ್ಥಾನ ಆಗ್ತದೆ. ತೆಲಂಗಾಣದಲ್ಲೂ ಕೂಡ ಕ್ಷೇತ್ರ ಮರು ವಿಂಗಡಣೆ ಮಾಡಿದರೆ 25 ಸ್ಥಾನ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಒಂದು ಕಡೆ ಈಗ ಲೋಕಸಭೆ ಮತ್ತು ವಿಧಾನಸಭಾ ಆ ಒಂದು ಕ್ಷೇತ್ರಗಳ ಒಂದು ಮರು ವಿಂಗಡಣೆ ಮಾಡಿ ಅದನ್ನು ಜಾಸ್ತಿ ಮಾಡಿ, ಜೊತೆಗೆ ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನು ಇಲ್ಲಿ ಕೊಟ್ಟರೆ, ಅಂದರೆ 33% ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಈಸಿಯಲ್ಲಿ ಅವ್ರದ್ದೇ ಆದಂತಹ ಒಂದು ಗಟ್ಟಿತನವನ್ನು ತೋರಿಸ್ಬೋದು. ಆ ಅರ್ಥದಲ್ಲೂ ಕೂಡ ಈಗ ಕೇಂದ್ರ ತೆಗೆದುಕೊಂಡಂಥ ನಿರ್ಧಾರ ಅಂತ ಗೊತ್ತಾಗ್ತಾ ಇದೆ. 2026 ಬದಲು 11ರ ಜನಗಣತಿಯನ್ನು ಬಳಸಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. 2026 ಬದಲು 2011ರ ಜನಗಣತಿ ಬಳಸಿ ಮಹಿಳಾ ಮೀಸಲನ್ನು ಕೊಡಬೇಕು. ಚುನಾವಣಾ ಆಯೋಗಕ್ಕೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳದ ಒಂದು ಅಧಿಕಾರ ಇದೆ. 1976ರ ಬಳಿಕ ಇದೇ ಮೊದಲ ಬಾರಿಗೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ. ಈಗ ಲೋಕಸಭೆ ವಿಧಾನಸಭೆಗಳಲ್ಲಿ ಸ್ಥಾನ ಮರು ಹಂಚಿಕೆ ಮಾಡೋದು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಿಗಬೇಕಾದ ಸ್ಥಾನಗಳ ಸಂಖ್ಯೆ ನಿರ್ಧಾರ ಮಾಡ್ತಾರೆ. ಜೊತೆಗೆ ವಿಧಾನಸಭೆಯಲ್ಲಿ ಒಟ್ಟು ಎಷ್ಟು ಸ್ಥಾನಗಳು ಇರಬೇಕು ಅಂತ ಒಂದು ನಿರ್ದೇಶನ ಕೂಡ ಕೊಡ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಎಷ್ಟು ಸೀಟುಗಳು ಸಿಗಬೇಕೆಂಬ ಲೆಕ್ಕಾಚಾರವೂ ಕೂಡ ಈಗ ಮಾಡಿಕೊಳ್ಳಲಾಗಿದೆ. ಸಂಸದೀಯ ಮತ್ತು ವಿಧಾನಸಭಾ ಕ್ಷೇತ್ರಗಳ ಈಗ ಮಿತಿ ವಿಂಗಡಣೆ, ಉಭಯ ಸದನಗಳಲ್ಲಿ ಮಹಿಳೆಯರಿಗೆ 1/3 ಪ್ರಾತಿನಿಧ್ಯ, ಅಂದರೆ 33% ಮಹಿಳೆಯರಿಗೆ ಮೀಸಲಿಡಬೇಕು ಅಂತ. ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೀಸಲು ಕ್ಷೇತ್ರಗಳು ಅಂತ ಇದೆಯಲ್ಲ, ಅದೇ ರೀತಿಯಲ್ಲಿ ಈಗ ಮಹಿಳೆಯರಿಗೆ ಅಂತಲೇ ಒಂದು ಮೀಸಲಾತಿಯನ್ನು ಕೊಡಬೇಕು. 33% ಮೀಸಲಾತಿಯನ್ನು ಕೊಡಬೇಕು. 33% ಮೀಸಲಾತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಈಸಿಯಲ್ಲಿ ಮುಂದೆ ಕೇಳಲಿಕ್ಕೆ ಹಕ್ಕಿರ್ತದೆ ಮಹಿಳೆಯರಿಗೆ. ಇದು ನನ್ನ ಸ್ಥಾನ, ಇದು ನನ್ನ ಅಧಿಕಾರ ಚಲಾಯಿಸ್ತೀನಿ ಅಂತ. ಜನಸಂಖ್ಯೆ ಆಧಾರದ ಮೇಲೆಯೇ ಕ್ಷೇತ್ರಗಳ ಮರು ವಿಂಗಡಣೆ ಆಗ್ತದೆ. ಸಂವಿಧಾನದ 82ನೇ ವಿಧಿ ಅನ್ವಯ ಕ್ಷೇತ್ರಗಳ ಮರು ವಿಂಗಡಣೆ ಆಗ್ತದೆ. 1976ರಲ್ಲಿ 543ಕ್ಕೆ ನಿಗದಿ ಮಾಡಿತ್ತು ಕೇಂದ್ರ ಸರ್ಕಾರ. ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳ ಮರು ವಿಂಗಡಣೆ. ಸಂವಿಧಾನದ 82ನೇ ವಿಧಿ ಅನ್ವಯ ಕ್ಷೇತ್ರಗಳ ವಿಂಗಡಣೆ ಆಗ್ತದೆ. 1976ರಲ್ಲಿ 543ಕ್ಕೆ ನಿಗದಿ ಮಾಡಿದ್ದ ಕೇಂದ್ರ ಸರ್ಕಾರ. ಈಗ ಸಂವಿಧಾನದಲ್ಲಿ ಏನು ಹೇಳ್ತದೆ, ಸಂವಿಧಾನದ ಪರಿಚ್ಛೇದದಲ್ಲಿ ಏನು ಬರುತ್ತದೆ ಅಂದರೆ, ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ, ಈ ನೆಲದ ಕಾನೂನಿನ ಅಡಿಯಲ್ಲಿ ನಾವು ಏನು ಮಾಡ್ಬೋದು ಆ ನಿರ್ಧಾರಕ್ಕೆ ನಾವು ಬರ್ತೀವಿ ಅಂತ ಕೇಂದ್ರ ಸರ್ಕಾರ ಒಂದು ಮೆಸೇಜನ್ನು ಈಗ ಪಾಸ್ ಮಾಡಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡೋದು, ಮರು ವಿಂಗಡಣೆ ಮಾಡಿ ಆ ಕ್ಷೇತ್ರಗಳನ್ನು ಹೆಚ್ಚಿಸೋದು. ಜೊತೆಗೆ ಈ ಕ್ಷೇತ್ರಗಳ ಹೆಚ್ಚಿಗೆ ಆಗೋದ್ರ ಜೊತೆಗೇ ಮಹಿಳೆಯರಿಗೂ ಕೂಡ ಮೀಸಲಾತಿಯನ್ನು ನಾವು ಕೊಡ್ತೀವಿ. ಅಂದರೆ 33% ಮೀಸಲಾತಿ, ಅಂದರೆ 1/3 ಮಹಿಳೆಯರಿಗೋಸ್ಕರ ಮೀಸಲಾತಿ. 2026ರ ಬದಲು 2011ರಲ್ಲಿ ಏನಾಗಿತ್ತಲ್ಲ ಆ ಜನಗಣತಿ ಪ್ರಕಾರನೇ ಹೋಗೋಣ ಅಂತ.